2000 ಕಿಲೋಮೀಟರ್ಸ್. ಲಾಸ್ಟ್ ಇನ್ಸಿಡೆಂಟ್ ಆದಮೇಲೆ ಮನೇಲಿ ಸ್ವಲ್ಪ ಹೆದರ್ಕೊಂಡಿದ್ದಾರೆ. ಮಮ್ಮಿ ತಲೆ ಕೆಡ್ಸ್ಕೊಬಿಡ್ರಿ, ಆರಾಮಾಗಿ ಹೋಗಿ ಬರ್ತೀನಿ. ಇಲ್ಲೇ ಬಂದು ಸಿಗೋ ಸುಮ್ಮ ಗಾಡಿ ಅವನು ಟ್ರಾಫಿಕ್ 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 ಹಿಂಗೆ ಹೆಂಗಾರು ತಮಿಳ್ ಬರ್ತಾವಲ್ಲಿ ಮಾತಾಡಕ್ಕೆ. ಐ ಡೋಂಟ್ ನೋ ವಾಟ್ ಟು ಡೂ, ದೇರ್ ಇಸ್ ನೋ ವಿಸಿಬಿಲಿಟಿ. ಫಾಸ್ಟಾಗಿ ರೀಚ್ ಆಗಿ ಪರವಾಗಿಲ್ಲ, ಬಟ್ ರೀಚ್ ಆದ್ಮೇಲೆ ಏನು ಮಾಡ್ತೀರ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಬೈಕಲ್ಲಿ ಟ್ರಾವೆಲ್ ಮಾಡೋ ಮಜಾನೇ ಬೇರೆ ಇರುತ್ತೆ. ಐ ಆಮ್ ನಾಟ್ ಸೇಯಿಂಗ್ ಕಾರ್ ಇಸ್ ಬ್ಯಾಡ್, ಗಾಡಿ ಮ್ಯಾಟ್ರ್ ಆಗಲ್ಲ, ರೈಡರ್ ಮ್ಯಾಟ್ರ್ ಆಗುತ್ತೆ. ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಈಗ ತಮ್ಮ ದರ್ಶನಕ್ಕೆ ಹಾಗೆ ಕರ್ಸ್ಕೊಳ್ಳಲ್ಲ, ಕಾನ್ಫಿಡೆನ್ಸ್ ಇರಲಿಲ್ಲ ಬರ್ತೀನಿ ಇಲ್ವ ಅಂತ. ಬಿಕಾಸ್ ಗಾಡಿ ಅಷ್ಟೊಂದು ಪ್ರಾಬ್ಲಮ್ ಕೊಟ್ಟಿತ್ತು ಆಲ್ರೆಡಿ. ಕಾಲ್ ಅಷ್ಟೊಂದೇನು ಕ್ಯೂರ್ ಆಗಿಲ್ಲ. Hello everyone, welcome back to the channel NM Vlogs. So I am back with another video. December month every year ಥರ ಈ ಇಯರ್ನು ಟ್ರಾವೆಲ್ ಮಾಡ್ತಾಯಿದ್ದೀನಿ. 5 days ಟ್ರಿಪ್ ಆಗಿರುತ್ತೆ. ಇದು ಥರ 2000 ಕಿಲೋಮೀಟರ್ಸ್ ರೈಡ್ ಮಾಡ್ತಾಯಿದ್ದೀವಿ. ಸೊ ನಾನು ಮತ್ತು ನನ್ನ ಜೊತೆ ಇನ್ನೊಬ್ರು ಇದ್ದಾರೆ. ಇದು ನನ್ನ ಫ್ರೆಂಡು. ಸಿಲ್ಕೋಡ್ ಹತ್ರ ಮೀಟಿಂಗ್ ಪಾಯಿಂಟ್ ಇದೆ. ಟೈಮ್ ಬಂದುಬಿಟ್ಟು 4:45 ಆಗಿದೆ. ಸೊ ನಾನು ಡೈರೆಕ್ಟಾಗಿ ಸಿಲ್ಕೋಡ್ ಹತ್ರ ಸಿಗ್ತೀನಿ. A few moments later. So after 20 minutes ಸಿಲ್ಕೋಡ್ ರೀಚ್ ಆದ. ಸೊ ಹಿ ಮಸ್ಟ್ ಬಿ ಸಮ್ವೇರ್ ಹಿಯರ್. ಓಹೋ, ಎಲ್ಲರೂ ಮಸ್ತ್ ರೈಡ್ಗೋಸ್ಕರ ಹೋಗ್ತಿದ್ದಾರೆ. ಇದು ಸ್ಯಾಟರ್ಡೆ ಸಂಡೇ ಬಂದರೆ ಹಬ್ಬನೇ ಬೈಕರ್ಸ್ಗೆ. ಸೊ ಇವಾಗ ನನ್ನ ಫ್ರೆಂಡ್ನ ಹುಡುಕ್ಬೇಕು, ಇಲ್ಲಾಂದರೆ ಕಾಲ್ ಮಾಡ್ಬೇಕು ಇವಾಗ ಎಲ್ಲಿದ್ದಾನಂತ. ಸೊ ಬೆಳಿಗ್ಗೆನೇ ಇಷ್ಟೊಂದು ಟ್ರಾಫಿಕ್ ಇದೆ. ಅಬ್ಬಾ, ಓಕೆ, ಲೆಟ್ ಮಿ ಕಾಲ್. ರಿಯಾಸ್ ಐತ್ಲ ಲೆಫ್ಟಿಗೆ, ಫ್ಲೈಓವರ್ ಹತ್ತೋಕ್ಕಿಂತ ಮುಂಚೆ ಲೆಫ್ಟಿಗೆ, ಸರ್ವಿಸ್ ರೋಡ್ ಲೆಫ್ಟಿಗೆ. 2 ಗಾಡಿ ರೆಡಿ ಆಗಿದೆ. ಅದೊಂದು ಬ್ಯಾಗೆಲ್ಲ ಕಟ್ಟಿದ್ವಿ ಹಿಂದ್ಗಡೆ. ಸೊ ನನ್ನ ಗಾಡಿ ಟ್ಯಾಂಕ್ ಬ್ಯಾಗು ಪ್ಲಸ್ ಒಂದು ಟಾಪ್ ಬಾಕ್ಸ್ ಇದೆ. ಸೊ ಲೆಟ್ ಸ್ಟಾರ್ಟ್ ದ ರೈಡ್. ಎಲೆಕ್ಟ್ರಾನಿಕ್ ಸಿಟಿಗೆ ಫ್ಲೈಓವರ್ ತೊಗೊಂಡಿದ್ದೀವಿ. ಬಿಕಾಸ್ ಏನಂದ್ರೆ ಹೆವಿ ಟ್ರಾಫಿಕ್ ಇದೆ ಕೆಳಗಡೆ. ಲಾಸ್ಟ್ ಇನ್ಸಿಡೆಂಟ್ ಆದಮೇಲೆ ಮನೇಲಿ ಸ್ವಲ್ಪ ಹೆದರ್ಕೊಂಡಿದ್ದಾರೆ. ಸೊ ಹೆಂಗಾಗತ್ತೆ, ಹೆಂಗೆ ಹೋಗ್ಬರ್ತಾನಂತ. ಮಮ್ಮಿ ತಲೆ ಕೆಡ್ಸ್ಕೊಬಿಡ್ರಿ, ಆರಾಮಾಗಿ ಹೋಗಿ ಬರ್ತೀನಿ. ಸೊಕಾಸ್ ಹೊಡಿತೀನಿ ಗಾಡಿ. ನಿನ್ನೆ ಗಾಡಿ ಎಲ್ಲ ಪೂಜೆ ಮಾಡಿಸಿದ್ದೆ, ನೋಡ್ಬೋದು ಇನ್ನೂ ಹೂವು ಇದೆ. ಇಲ್ಲಿ ಓಮ್ ಹಾಕಿದ್ದಾರೆ. ಗಾಡಿ ಬಿದ್ದಾದ್ಮೇಲೆ ಆ ಇನ್ಸಿಡೆಂಟ್ ಆದಮೇಲೆ ಸ್ವಲ್ಪ ಭಯ ಇರುತ್ತಲ್ಲ, ದೇವ್ರ ಹತ್ರ ಹೋಗ್ಬಿಟ್ಟು ಸೇಫರ್ ಸೈಡ್ಗೆ ಅಂತ ಆರಾಮಾಗಿ ರೈಡ್ ಮುಗಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬೆಳ್ಕೊಂಡ್ ಬಂದಿದ್ದೀನಿ. ಹೋಪ್ಫುಲಿ ದಿಸ್ ರೈಡ್ ವಿಲ್ ಬಿ ಸಕ್ಸಸ್ಫುಲ್. ಟೋಲ್ ಹೋಗಲ್ ನೆಕ್ಸ್ಟ್ ಈ ಬರೀ ಟ್ರಾಫಿಕ್ 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 ಟ್ರಾಫಿಕ್. ಸೊ ಬೆಳಗ್ಗೆನ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಗೇಟ್ ಹತ್ರ ಇಷ್ಟೊಂದು ಟ್ರಾಫಿಕ್ ಇದೆ. ಎಲ್ಲರೂ ವೀಕೆಂಡ್, ಲಾಂಗ್ ವೀಕೆಂಡು, ಕ್ರಿಸ್ಮಸ್ ಬೇರೆ ರಜೆ ಇದೆ. ಹೊಸರು ಟೋಲ್ ಹತ್ರ ಟೀ ಬ್ರೇಕ್ ತೊಗೊಂಡಿದ್ದೀವಿ. ಸೊ ಹೆವಿ ಚಳಿ ಇದೆ, ಪ್ಲಸ್ ಫಾಗು ಇದೆ, ಪ್ಲಸ್ ಟ್ರಾಫಿಕ್ ಇದೆ. ಚಲೋ ಜಿ ಚಾಯ್ ಪಿಂಗೆ. ಟೀ ಬ್ರೇಕ್ ಮುಗಿಸ್ಕೊಂಡಿವಿ. ಇವಾಗ ಹೆವಿ ಟ್ರಾಫಿಕ್ ಇದೆ. ಐ ಡೋಂಟ್ ನೋ ವಾಟ್ ಟು ಡೂ. ನಿಂಗೆ ಹೆಂಗಾರು ತಮಿಳ್ ಬರ್ತಾವಲ್ಲಿ ಮಾತಾಡಕ್ಕೆ. ನೋವು ನೀರಮ್ಮ ಅಂತ ಅಂದ್ಬಿಟ್ಟಿದ್ದೆ ಅಲ್ಲಿ ಹೈದ್ರಾಬಾದ್ನ ಇದ್ರೊಳಗೆ ಆಂಧ್ರದಾಗೆ. ಕುಡಿಯೋಕೆ ಸಿಗ್ತೆ, ನಾವು ಕುಡಿಯೋ ನೀರು ಕೊಟ್ಟ ತೊಗೊಟ್ಟು ಯಾರಿಗೆ ಗೊತ್ತಲ್ಲಿ. ಹೊಸೂರು ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ವೆಲ್ಕಮ್ಸ್ ಯು. ಸೊ ಆಫಿಷಿಯಲಿ ತಮಿಳ್ನಾಡು ಸ್ಟಾರ್ಟ್ ಆಗತ್ತೆ ಇಲ್ಲಿಂದ. ಹಾಂ, ನೋಣ ಇವೊಬ್ಬ ಕಾರ್ನ ಬಂದು ಸಿಗಿಸಿದ ಮಕ್ಕಳೇ. ವೆಲ್ಕಮ್ ಟು ತಮಿಳ್ನಾಡು. ಓಕೆ, ಇಲ್ಲೇ ಬಂದು ಸಿಗೋ ಸುಮ್ಮ ಗಾಡಿ ಅವನು ಸೂಪರ್ ಮಸ್ತ್ ಕಾಣ್ತದ ಕ್ಲೈಮೇಟ್. ದೇರ್ ಇಸ್ ನೋ ವಿಸಿಬಿಲಿಟಿ. ಫಾಗುಮಯ ಫಾಗುಮಯ. ಬ್ಯಾಂಗ್ಳೂರಿಂದ ಹತ್ತತ್ರ 95 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ಒಂದು 10-15 ಕಿಲೋಮೀಟರ್ ಆಯಿತು ಕೃಷ್ಣಗಿರಿ ದಾಟಿದ್ದೀವಿ. ಇವತ್ತು ನಾವು ತಮಿಳ್ನಾಡಿನ ರಾಮೇಶ್ವರಂಗೆ ಹೋಗ್ತಾ ಇರೋದು. ಬ್ಯಾಂಗ್ಳೂರಿಂದ ರಾಮೇಶ್ವರಂ ಅರೌಂಡ್ 600 ಕಿಲೋಮೀಟರ್ಸ್ ಆಗುತ್ತೆ. ಬೆಳಿಗ್ಗೆ 5 o'clock ಸ್ಟಾರ್ಟ್ ಮಾಡಿದ್ವಿ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಟು ರೀಚ್ ಸಮ್ವೇರ್ ಅರೌಂಡ್ 5 o'clock ಇನ್ ದ ಈವ್ನಿಂಗ್. ಸೊ ಆರಾಮಾಗಿ ಹೋಗ್ತೀವಿ, ಏನೂ ಹರಿಬರಿ ಇಲ್ಲ. ಈಗ ಇಬ್ಬರು ಇಂಟರ್ಕಾಮಲ್ಲಿ ಕನೆಕ್ಟ್ ಆಗಿದ್ದೀವಿ. ಇಂಟರ್ಕಾಮಲ್ಲಿ ಆರಾಮಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಪ್ಲಸ್ ಏನಂದರೆ ರೈಡ್ ಮಾಡ್ಬೇಕಂದ್ರೆ ತುಂಬ ಹೆಲ್ಪ್ ಆಗುತ್ತೆ. ಕಮ್ಯುನಿಕೇಷನ್ ಈಸಿ ಆಗುತ್ತೆ. ಇನ್ ಕೇಸ್ ಏನಾದರೂ ಸ್ಟಾಪ್ ಮಾಡೋದಾಯಿತು, ಇಲ್ಲ ಏನಾದರೂ ಮುಂದ್ಗಡೆ ಡಿಸ್ಟ್ರಾಕ್ಷನ್ ಇದ್ದರೆ, ಸೊ ಈ ಥರ ಈಸಿ ಆಗುತ್ತೆ ಇಂಟರ್ಕಾಮ್. ಏನು ಕಚರ ಮಾಡ್ಯಾರು ರೋಡ್. ಗಾಡಿ ಸುಮ್ಮನೆ ಎತ್ಕೊಂಡು ಹೋಗೋದು ಚಲೋ ಸಹ ನನಗೆ. ನಡಿ ಓವರ್ಟೇಕ್ ಮಾಡಿ. ಸೂಪರ್.
ನಾನ್ ಸ್ಟಾಪ್ 160 ಕಿಲೋಮೀಟರ್ಸ್ ಬಂದಿದ್ದೀವಿ. ಲಾಸ್ಟ್ ಟೈಮ್ ನಾವು ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ದು, ಚೆನ್ನಾಗಿ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಇಲ್ಲೇ ನಿಂತ್ಕೊತಾ ಇದ್ವಿ. ಮತ್ತೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸಿಗ್ತೀನಂತ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಗಾಡಿ ನೋಡ್ಬೋದು ಹೆಂಗೆ ಲೋಡ್ ಆಗಿದೆ ಅಂತ. ಟಾಪ್ ಬಾಕ್ಸು, ಟ್ಯಾಂಕ್ ಬ್ಯಾಗು, ಇದೊಂದು ಗಾಡಿ. ಹೋಗುವ ಚಲೋ. ಯಾವಾಗಲೂ ಈ ಥರ ರೋಡ್ ಕನೆಕ್ಟ್ ಆಗ್ಬೇಕಂದ್ರೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು, ಬಿಕಾಸ್ ಸಿಕ್ಕಾಪಟ್ಟೆ ಫಾಸ್ಟ್ ಮೂವಿಂಗ್ ಇರುತ್ತೆ ಗಾಡಿಗಳು. ಓಕೆ, ಲೆಟ್ಸ್ ಬಿಗಿನ್ ದ ರೈಡ್ ಒನ್ಸ್ ಅಗೇನ್. ಇವಾಗ ಸೇಲಂ ರೀಚ್ ಆಗಿದ್ದೀವಿ. ನಾವು ಇವತ್ತು ಆ್ಯಕ್ಚುಲಿ ಮಧುರೈಯಿಂದ ಹೋಗ್ತಿರೋದು. ಏನಕ್ಕಂದ್ರೆ ಸ್ವಲ್ಪ ರೋಡ್ ಚೆನ್ನಾಗಿದೆ ಅಂತ. ದಿಂಡಿಗಲ್ ರೂಟು, ದಿಂಡಿಗಲ್ ಅದಾದಮೇಲೆ ಮಧುರೈ ಆದಮೇಲೆ ರಾಮೇಶ್ವರಂ. ಇಲ್ಲಿಂದ ಮಧುರೈ 184, ತಿರುವನಲೈ 334, ಕನ್ಯಾಕುಮಾರಿ 396. ಇವತ್ತಿನ ಜರ್ನಿ ಬಂದು ಹತ್ತತ್ರ 600 ಕಿಲೋಮೀಟರ್ಸ್ ಆಗುತ್ತೆ. ಸ್ವಲ್ಪ ಜನ ಕೇಳ್ತಾರೆ ಅದೆಂಗೆ ಅಷ್ಟೊಂದು ಲಾಂಗ್ ಎಲ್ಲ ಬೈಕ್ ಮೇಲೆ ಜರ್ನಿ ಮಾಡ್ತೀರಾ ಹಂಗೆ ಹಿಂಗೆ ಅಂತ. ಏನಿಲ್ಲ, ನಾವು ಚಿಕ್ಕ ರೈಡ್ಸಿಂದನೇ ಸ್ಟಾರ್ಟ್ ಮಾಡಿದ್ವಿ. ಅಂದರೆ 50 ಕಿಲೋಮೀಟರ್ಸು, 60 ಕಿಲೋಮೀಟರ್ಸು, ಅದಾದಮೇಲೆ ಇನ್ಕ್ರೀಸ್ ಮಾಡ್ಕೊಂಡು 100 ಕಿಲೋಮೀಟರ್ಸು, ಅದಾದಮೇಲೆ 150 ಕಿಲೋಮೀಟರ್ಸು. ಸೊ ಆ ಥರ ಕ್ರಮೇಣವಾಗಿ ಇನ್ಕ್ರೀಸ್ ಮಾಡ್ಕೊಂಡು ಹೋದ್ವಿ ಡಿಸ್ಟೆನ್ಸ್ನ. 600 ಕಿಲೋಮೀಟರ್ಸ್ ಎಲ್ಲ ಈಸಿ ಅಂತ ಹೇಳ್ಬೋದು. ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀವಿ. ನೀವು ಸಡನ್ನಾಗಿ 600 ಕಿಲೋಮೀಟರ್ಸು ಆ್ಯಸ್ ಅ ಬಿಗಿನರ್ ನೀವು ಟ್ರೈ ಮಾಡ್ತೀನಿ ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ದೇರ್ ವಿಲ್ ಬಿ ಲಾಟ್ ಆಫ್ ಸರ್ಕಮ್ಸ್ಟೆನ್ಸ್ ವೈಲ್ ರೈಡಿಂಗ್ ದ ಬೈಕ್. ಯು ಶುಡ್ ಬಿ ವೆರಿ ಕೇರ್ಫುಲ್ ವೈಲ್ ರೈಡಿಂಗ್ ದ ಬೈಕ್ ಆರ್ ಎನಿ ಕೈಂಡ್ ಆಫ್ ಅ ವೆಹಿಕಲ್, ದ್ಯಾಟ್ ಆನ್ ನ್ಯಾಷನಲ್ ಹೈವೇಸ್ ಲೈಕ್ ದಿಸ್. ಕೆಲವು ಜನ ಇರ್ತಾರೆ ಫಾಸ್ಟಾಗಿ ರೀಚ್ ಆಗ್ಬೇಕು ಅಂತ. ಫಾಸ್ಟಾಗಿ ರೀಚ್ ಆಗಿ ಪರವಾಗಿಲ್ಲ, ಬಟ್ ರೀಚ್ ಆದ್ಮೇಲೆ ಏನು ಮಾಡ್ತೀರ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನೀವು ಹೋಗಿರೋದು ಎಕ್ಸ್ಪ್ಲೋರ್ ಮಾಡೋಕ್ಕಂತ ಹೋಗಿರ್ತೀರ, ಇಲ್ಲ ಯಾವುದೋ ಒಂದು ಟೂರಿಸ್ಟ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅಥವಾ ನೋಡೋಕ್ಕಂತ ಹೋಗಿರ್ತೀರ. ಗಾಡಿ ಫುಲ್ ಫಾಸ್ಟಾಗಿ ತೊಗೊಂಡು ಹೋಗಿ ಡೆಸ್ಟಿನೇಷನ್ ರೀಚ್ ಆಗಿ ಅಲ್ಲಿ ಹೋದ್ಮೇಲೆ ಮಲ್ಕೊಳ್ಳೋದಿದ್ರೆ ಆರಾಮಾಗಿ ರೂಮಲ್ಲೇ ಮಲ್ಕೋಬೋದಲ್ಲ. ಇಟ್ಸ್ ನಾಟ್ ಅಬೌಟ್ ಗೋಯಿಂಗ್ ಫಾಸ್ಟ್, ಇಟ್ಸ್ ಅಬೌಟ್ ಟ್ರಾವೆಲಿಂಗ್ ವೆರಿ ಕಂಫರ್ಟಬಲ್ ವೇ. ಯೂಶಲಿ ಕಾರಲ್ಲೂ ಟ್ರಾವೆಲ್ ಮಾಡ್ಬೋದು, ಬಸ್ಸಲ್ಲೂ ಟ್ರಾವೆಲ್ ಮಾಡ್ಬೋದು, ಫ್ಲೈಟಲ್ಲೂ ಟ್ರಾವೆಲ್ ಮಾಡ್ಬೋದು. ಬಟ್ ಬೈಕಲ್ಲಿ ಟ್ರಾವೆಲ್ ಮಾಡೋ ಮಜಾನೇ ಬೇರೆ ಇರುತ್ತೆ. ಬಿಕಾಸ್ ಏನಂದರೆ ನಿಮಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಯು ವಿಲ್ ಬಿ ರಿಮೆಂಬರಿಂಗ್ ದಟ್ ಮೆಮರೀಸ್. ಅದು ಮೆಮರೀಸ್ ಕ್ರಿಯೇಟ್ ಆಗುತ್ತೆ, ಮೆಮರೀಸ್ ಸ್ಟೋರ್ ಆಗುತ್ತೆ. ಇನ್ ಫ್ಯೂಚರ್ ಆಲ್ಸೋ ಯು ಕ್ಯಾನ್ ರೀಕಾಲ್ ದೋಸ್ ಮೆಮರೀಸ್. ಫುಲ್ ಖುಷಿ ಅನ್ಸುತ್ತೆ ಆ ಟೈಮಲ್ಲಿ ನೀವು ಆ ಮೆಮರಿನ ಮತ್ತೊಂದು ಸರ್ತಿ ರೀಕಾಲ್ ಮಾಡಿದಾಗ. ಕಾರಲ್ಲೂ ಹೋಗ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಕಾರಲ್ಲಿ ಅಂದರೆ ಆರಾಮಾಗಿ ಒಬ್ರು ಗಾಡಿ ಓಡಿಸ್ತಿರ್ತಾರೆ, ಮಿಕ್ಕಿರೋ 4 ಜನ ಹೆಣ ಥರ ಮಲ್ಕೊಂಡ್ರೂ ಪರವಾಗಿಲ್ಲ. ಐ ಆಮ್ ನಾಟ್ ಸೇಯಿಂಗ್ ಕಾರ್ ಈಸ್ ಬ್ಯಾಡ್ ಆರ್ ಇಟ್ ಈಸ್ ನಾಟ್ ಗುಡ್, ಬಟ್ ನೀವು ಪಕ್ಕ ಟ್ರಾವೆಲ್ ಮಾಡಬೇಕು, ಪಕ್ಕ ಟೂರಿಂಗ್ ಎಕ್ಸ್ಪೀರಿಯನ್ಸ್ನ ತೊಗೋಬೇಕು ಅಂತಂದರೆ ಬೆಸ್ಟ್ ವೆಹಿಕಲ್ ಈಸ್ 2 ವೀಲರ್. ಎನಿ ಕೈಂಡ್ ಆಫ್ ಅ ಟೂ ವೀಲರ್. ಅದು ಸ್ಕೂಟಿನಾದರೂ ಆಗಲಿ ಅಥವಾ BMW 1250 GS ಆದರೂ ಆಗಿರಲಿ. ಇನ್ನೊಂದೇನೆಂದರೆ ಗಾಡಿ ಮ್ಯಾಟ್ರ್ ಆಗಲ್ಲ, ರೈಡರ್ ಮ್ಯಾಟ್ರ್ ಆಗುತ್ತೆ. ದೊಡ್ಡ ಗಾಡಿ ಇದ್ರೆ ನಾನು ಬೇಗ ರೀಚ್ ಆಗ್ತೀನಿ, ಚಿಕ್ಕ ಗಾಡಿ ಇದೆ ನನಗೆ ರೀಚ್ ಆಗೋಕ್ಕಾಗಲ್ಲ, ಡೆಸ್ಟಿನೇಷನ್ ದೂರ, ಅದೆಲ್ಲ ನೆಪಗಳು ಅಷ್ಟೇ. ಹೋಗೋರು ಹೆಂಗಿದ್ರು ಹೋಗ್ತಾರೆ. ಸೊ ಇದು ವ್ಯೂ ನೋಡ್ಬೇಕಂತ ನಿಂತ್ಕೊಂಡಿದ್ವಿ. AS 150 ಸ್ವಲ್ಪ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಎಕ್ಸಲೇಟ್ರ minutes later. ಇಂಜಿನ್ ಓವರ್ಹೀಟ್ ಆಗೈತೆ. ಓಕೆ, ಫೈನಲ್ ಗಾಡಿ ಸ್ಟಾರ್ಟೆಡ್. ಗುಡ್. ಕೂತ್ಲ ಗಾಡಿ. ಥ್ಯಾಂಕ್ ಗಾಡ್ ಬೈಕ್ ಸ್ಟಾರ್ಟೆಡ್. ಬಾಬಾ ಏನು ಟ್ರಾಫಿಕ್ ಮರ ಇದು. 2 ರೋಡ್ ಫುಲ್ ಪ್ಯಾಕ್. What the hell is happening here, man? ಗದಗು ಸಿರಟ್ಟೆ ಗೊತ್ತಾ ನನಗೆಲ್ಲ. ನಾವು ಅಲ್ಲಿ ಉದ್ಯೋಗಲ್ಲ, ಇಲ್ಲಿ ಬಂದು ಸಪ್ಲ ಆಗ್ಬಿಟ್ಟಿವಿ. ಆಯ್ತು ಬರ್ತಾರೆ. ಇದು ಒಂದೇ ರೋಡನ್ನ ಆಚೆಗೆ ಹೋದ್ರೆ ಒಂದೇ ರೋಡೇ ಮಧುರೆ. ಓಕೆ.
ಸೋ ಫಾರ್ 400 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ. ಇವಾಗ ಟೈಮು 2:45 ಆಗಿದೆ. ಇಲ್ಲಿ ಅನಂತ ಭವನ ಅಂತ ಒಂದು ಹೋಟೆಲ್ ಇದೆ. ಸೊ ಊಟ ಮುಗಿಸ್ಕೋಬೇಕು. ಫೈನ್, ವಿಲ್ ಕ್ಯಾಚ್ ಯು ಒನ್ಸ್ ಐ ಹ್ಯಾವ್ ಲಂಚ್. ಮೀಲ್ಸಾ? ಫುಲ್ ಮೀಲ್ಸ್. ವೆಜ್ಜಾ? ಚಿಕನ್ ವೆಜ್ ಓನ್ಲಿ ರೈಟ್? ಲಂಚ್ ಆಯ್ತು. ಇವಾಗ ಪರ್ ಪ್ಲೇಟ್ 100 ತೊಗೊಂಡ್ರು ಲಂಚ್ಗೆ. ಸೊ ಪ್ರಾಪರ್ ತಮಿಳ್ ಸ್ಟೈಲ್ ಫುಡ್ ಇತ್ತು. ಸೊ ಇನ್ನೂ ನಮಗೆ 200 ಕಿಲೋಮೀಟರ್ಸ್ ಇದೆ ರಾಮೇಶ್ವರಂಗೆ. ಇಟ್ ಈಸ್ ಗೋಯಿಂಗ್ ಟು ಟೇಕ್ ಆಲ್ಮೋಸ್ಟ್ 4 to 5 hours. ಇವಾಗ ಮಧುರೈ ಸಿಟಿ ರೀಚ್ ಆಗಿದ್ದೀವಿ. ಹತ್ರ 430 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ. ಸೊ ಅಲ್ಲಿ ಅದೇನು ಕಾಣಿಸುತ್ತೆ ಗೋಪುರಗಳು, ಐ ಡೋಂಟ್ ನೋ ವೆದರ್ ಇಟ್ ಈಸ್ ಕ್ಲಿಯರ್ ಇನ್ ಗೋಪುರ ಆರ್ ನಾಟ್. ಸೊ ಅದೇ ಮಧುರೈ ಮೀನಾಕ್ಷಿ ದೇವಿ ಟೆಂಪಲ್ಲು. ಬಟ್ ಅನ್ಫಾರ್ಚುನೇಟ್ಲಿ ವಿ ಆರ್ ನಾಟ್ ಗೋಯಿಂಗ್. ಅದು ಪ್ಲ್ಯಾನ್ ಇರಲಿಲ್ಲ. ಇವಾಗ ಟೈಮ್ ಒಂದು 6 o'clock ಆಗಿದೆ. ಸೊ ಇನ್ನೊಂದು 60 ಕಿಲೋಮೀಟರ್ಸ್ ಆದರೆ ರಾಮೇಶ್ವರಂ ತಲುಪಿಬಿಡ್ತೀವಿ. ರಾಮೇಶ್ವರಂ ಬಂದ್ಬಿಟ್ಟು ತಮಿಳುನಾಡಿನ ಪಂಬನ್ ಅಂತ ಒಂದು ಐಲ್ಯಾಂಡ್ ಇದೆ. ಐಲ್ಯಾಂಡಿಂದ ಕನೆಕ್ಟ್ ಆಗೋ ಪ್ರದೇಶನೇ ರಾಮೇಶ್ವರಂ ಅಂತ. ಸೊ ರಾಮೇಶ್ವರಂ ಒಂದು ಪವಿತ್ರ ಸ್ಥಳ ಅಂತ ಹೇಳ್ಬೋದು. ಶಿವನ ಮೂರ್ತಿ ಇದೆ, 7ನೇ ಜ್ಯೋತಿರ್ಲಿಂಗ ಇದು. ಇನ್ನೊಂದೇನೆಂದರೆ ಶಿವ ತಮ್ಮ ದರ್ಶನಕ್ಕೆ ಹಾಗೆ ಕರ್ಸ್ಕೊಳ್ಳಲ್ಲ. ನನಗೂ ಒಂದು ಸ್ವಲ್ಪ ಅದೇ ಥರ ಆಯಿತು. ಏನಂದರೆ ಇಷ್ಟೊಂದು ಪರೀಕ್ಷೆ ಆದಂಗೆ ಆಯ್ತು ಅಂದರೆ ಗಾಡಿ ಲಾಸ್ಟ್ ಮೂಮೆಂಟ್ವರೆಗೂ ರೆಡಿ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಈ ಟ್ರಿಪ್ಪಿಗೆ ಬರ್ತೀನಿ ಇಲ್ವೋ ಅಂದ್ಕೊಂಡಿದ್ದೆ. ರೀಸನ್ ಬಿಹೈಂಡ್ ಈಸ್ ಗಾಡಿದು ಆಲ್ ಆಫ್ ಅ ಸಡನ್ ಕ್ಲಚ್ ಪ್ಲೇಟ್ಸ್ ಹೋಯಿತು, ಆಮೇಲೆ ಕೋನ್ ಸೆಟ್ ಬೇರಿಂಗ್ ಹೋಯಿತು, ಆಮೇಲೆ ಕೋನ್ ಸೆಟ್ದು ಸ್ಟೆಮ್ ಅಂತ ಬರುತ್ತೆ, ಟಿ ಸ್ಟೆಮ್, ಅದು ಹೋಯಿತು. ಸಿಕ್ಕಾಪಟ್ಟೆ ಕೆಲಸ ಇತ್ತು ಗಾಡಿದು. ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೇ ಇದೆ. ನಿನ್ನೆ ತನಕ ಗಾಡಿ ರೆಡಿ ಆಗುತ್ತೋ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಥ್ಯಾಂಕ್ ಗಾಡ್ ಫ್ರೈಡೇ ಈವ್ನಿಂಗ್ ತನಕ ಗಾಡಿ ರೆಡಿ ಆಯಿತು. ಕಾನ್ಫಿಡೆನ್ಸ್ ಇರಲಿಲ್ಲ ಬರ್ತೀನಿ ಇಲ್ವೋ ಅಂತ, ಬಿಕಾಸ್ ಗಾಡಿ ಅಷ್ಟೊಂದು ಪ್ರಾಬ್ಲಮ್ ಕೊಟ್ಟಿತ್ತು ಆಲ್ರೆಡಿ. ಇನ್ನೊಂದೇನೆಂದರೆ ರೀಸೆಂಟಾಗಿ ಒಂದು ಮೈನರ್ ಆಕ್ಸಿಡೆಂಟ್ ಆಯಿತು. ಕಾಲಿಗೆಲ್ಲ ಹೀಟಾಗಿತ್ತು. ಸ್ಟಿಲ್ ನನ್ನ ಕಾಲು ಅಷ್ಟೊಂದೇನು ಕ್ಯೂರ್ ಆಗಿಲ್ಲ. ಕಾಲು ಅಷ್ಟೊಂದೇನು ಕ್ಯೂರ್ ಆಗಿಲ್ಲ. ಬಟ್ ಸ್ಟಿಲ್ ಐ ವಾಂಟೆಡ್ ಟು ವಿಸಿಟ್ ರಾಮೇಶ್ವರಂ ದೇವಾಲಯ. ಫೈನಲಿ ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಟುಮಾರೋ. ಶಿವ ಹಾಗೆ ಕರ್ಸ್ಕೊಳ್ಳಲ್ಲ, ಒಂದು ಪರೀಕ್ಷೆ ಮಾಡಿ ಆದಮೇಲೂ. ಸೊ ಇವಾಗ ಫೈನಲಿ ರೀಚ್ ಆಗ್ತಾ ಇದ್ದೀವಿ ರಾಮೇಶ್ವರಂಗೆ. ನಾಳೆ ಬೆಳಿಗ್ಗೆ ಟೆಂಪಲ್ಗೆ ವಿಸಿಟ್ ಮಾಡಬೇಕು ಅಂತ ಇದೆ ಪ್ಲ್ಯಾನು. ಸೊ ಇವಾಗ ಏನು ನೋಡ್ತಿದ್ದೀರ ಬ್ರಿಡ್ಜು, ಇದೇ ಪಂಬನ್ ಬ್ರಿಡ್ಜ್ ಅಂತ. ಸೊ ಈ ಪರ್ಟಿಕ್ಯುಲರ್ ಪ್ಲೇಸ್ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋಲ್ಲಿ ತೋರಿಸ್ತೀನಿ, ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಫೈನಲಿ ರೀಚ್ ರಾಮೇಶ್ವರಂ. ಸೊ ಹೋಟೆಲ್ ಪ್ರೇಮ್ ಅಂತ ಬುಕ್ ಮಾಡಿದ್ವಿ ಆನ್ಲೈನಲ್ಲಿ. Going outside, you can park here. Night, you can park inside. One bike, we can park inside, right?